ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್ ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ. ಇನ್ನು ಗ್ಯಾರಂಟಿ ಪರಿಷ್ಕರಣೆಗೆ ಸಂಬಂಧಪಟ್ಟ ಹಾಗೆ ಎದ್ದಿರುವಂತಹ ಗೊಂದಲಕ್ಕೆ ಸಂಬಂಧಿಸಿದಂತೆ ಕೆಜೆ ಜಾರ್ಜ್ ಪ್ರತಿಕ್ರಿಯಿಸಿದ್ದಾರೆ. ಗ್ಯಾರಂಟಿಯನ್ನ ಪರಿಷ್ಕರಣೆಯನ್ನ ಮಾಡ್ತಿಲ್ಲ ನಾವು, ಆದ್ರೆ ಅನರ್ಹರು ಯಾರಿದ್ದಾರೋ ಪಟ್ಟಿಯಲ್ಲಿ ಅವರನ್ನ ಪರಿಷ್ಕರಣೆ ಮಾಡ್ತಾ ಇದೀವಿ. ಅನರ್ಹರನ್ನ ತೆಗೆದು ಹಾಕೋಕೆ ಅಂತ ಹೇಳಿ ಗ್ಯಾರಂಟಿ ಪರಿಷ್ಕರಣೆ ಮಾಡಲಾಗ್ತಾ ಇದೆ ಅಂತ ಹೇಳಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇಂಧನ ಸಚಿವ ಕೆಜೆ ಜಾರ್ಜ್. ಪರಿಷ್ಕರಣೆ ಮಾಡಿ ಸರಿಪಡಿಸುವ ವಿಚಾರವಾಗಿ ಸಿಎಂ ಮಾತನಾಡಿದ್ದಾರೆ. ಈ 3 ವರ್ಷಗಳ ಪದ್ಧತಿಯಲ್ಲಿದ್ದಂತಹ ನ್ಯೂನ್ಯತೆಗಳು ಏನಿದ್ವೋ ಅದನ್ನ ನಾವು ಸರಿಪಡಿಸ್ತೀವಿ. ಈ ಹಿಂದಿನ 3 ವರ್ಷಗಳಂತೆ ಬಾಕಿ ಉಳಿದಂತಹ 2 ವರ್ಷಗಳು ಕೂಡ ನಾವು ಗ್ಯಾರಂಟಿಗಳನ್ನ ಕೊಡ್ತೀವಿ. ನಾವು ನಮ್ಮ ಶಕ್ತಿಯಿಂದ ಪಕ್ಷದಿಂದ ಗ್ಯಾರಂಟಿಯನ್ನ ಕೊಡ್ತಾ ಇದ್ದೀವಿ. ಆಡಳಿತಾರೂಢ ಪಕ್ಷಕ್ಕೆ ಪ್ರತಿಪಕ್ಷದವರು ವಿರೋಧ ಮಾಡ್ತಾರೆ, ಅದು ಸಹಜ ಅಂತ ಹೇಳಿ ವಿಧಾನಸೌಧದಲ್ಲಿ ಇಂಧನ ಸಚಿವ ಕೆಜೆ ಜಾರ್ಜ್ ಗ್ಯಾರಂಟಿ ಪರಿಷ್ಕರಣೆಗೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯಿಸಿದ್ದಾರೆ. ಯಾರು ಅನರ್ಹರಿದ್ದಾರೆ ಅವ್ರನ್ನ ತೆಗೆದುಹಾಕುವಂಥ ಒಂದು ಪರಿಷ್ಕರಣೆ ಮಾತ್ರ ಮಾಡ್ತಾ ಇದ್ದೀವಿ. ನಾವು ಈಗಾಗಲೇ ಚರ್ಚೆ ಮಾಡ್ತಾ ಇದ್ದೀವಿ. ಕೊನೆಯದಾಗಿ ಮುಖ್ಯಮಂತ್ರಿಯವರು ಕೂತು ಫೈನಲೈಸ್ ಮಾಡಿ ಕ್ಯಾಬಿನೆಟಲ್ಲಿ ಅದು ತಂದು ಅದು ಫೈನಲೈಸ್ ಆದಮೇಲೆ ನಿಮಗೆಲ್ಲ ಸವಿಸ್ತಾರವಾಗಿ ತಿಳಿಸ್ತಾರೆ. ಅಂದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಂಥ ಸಂದರ್ಭದಲ್ಲಿ ಎಲ್ಲರಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ, ನೀವು ಹೇಳಿದ್ರು ಕೇಳಿ ಅಮ್ಮ ಕೇಳಿದ್ರು. ಅದೆಲ್ಲ ನೀವು ನಿಮ್ಮ ಸುದ್ದಿಗಳದು, ನೀವು ಸುದ್ದಿಗೋಸ್ಕರ ಏನೋ ಆಗ್ತದ ಕಾಕಾ ಪಾಟೀಲ್ ಆ ಥರದ್ದಿಲ್ಲ. ಅಲ್ಲ ಸರ್, ವಿಪಕ್ಷ ನೋಡಿ ಕೇಳಿ ವಿರೋಧ ಪಕ್ಷದವರು ಆರೋಪ ಮಾಡೋದು ಮತ್ತೆ ಹೊಗಳ್ತಾರ? ಎಲ್ಲಿಯಾದ್ರೂ ವಿರೋಧ ಪಕ್ಷದವರು ಯಾವುದೋ ಒಳ್ಳೆ ಕಾರ್ಯಕ್ಕೆ ಹೊಗಳಿದ್ದು ನೋಡ್ತಾರ? ಆರೋಪ ಮಾಡೋದು, ಟೀಕೆ ಮಾಡೋದು ಅವರು ತಿಳ್ಕೊಂಡ್ಬಿಟ್ಟಿದ್ದಾರೆ. ವಿರೋಧ ಪಕ್ಷ ಅಂದ್ರೆ ವಿರೋಧ ಮಾಡಲಿಕ್ಕೆ ಇದೆ ಅಂತ ಹೇಳ್ಬಿಟ್ಟಿರ್ತಾರೆ. ನಾವು ವಿರೋಧ ಪಕ್ಷದ ಪ್ರತಿಪಕ್ಷ ಅಂತ ಹೇಳ್ತಿರ್ತೇವೆ. ಆ ಥರ ಅವರು ಕೆಲಸ ಮಾಡ್ತಾರೆ ಸರ್. ಅಂದರೆ ಇಲ್ಲಿಯ 3 ವರ್ಷಗಳವರೆಗೂ ಕೂಡ ಅನರ್ಹತೆ ಅನ್ನೋದು ಗೊತ್ತಾಗಿರ್ಲಿಲ್ವಾ? ಸಡನ್ ಆಗಿ ಈಗ ಕೊನೆಯ 2 ವರ್ಷದಲ್ಲಿ ಯಾಕೆ ಬದಲಾವಣೆ? ನೋಡಿ, 3 ವರ್ಷ ನಾವು ಯಾವುದೇ ಒಂದು ಪದ್ಧತಿ ಅದು ಪ್ರಾರಂಭ ಮಾಡಿದ ಮೇಲೆ ನಮಗೆ ಕೆಲವು ನ್ಯೂನತೆಗಳು ಗೊತ್ತಾಗ್ತದೆ. ನ್ಯೂನತೆಗಳನ್ನ ಸರಿ ಮಾಡಲಿಕ್ಕೆ ಮಾಡ್ತಾ ಇದ್ದೀವಿ. ಅದು ನಿರಂತರವಾಗಿ ಆಗುವಂಥ ಕೆಲಸ. ಅದು ಅಂದರೆ ಆರ್ಥಿಕ ಹೊರೆ ಆಗ್ತಿದೆ ಅನ್ನೋ ಕಾರಣಕ್ಕೋಸ್ಕರ ಬದಲಾಗ್ತಿದೆ ಅನ್ನೋ ಆರೋಪ ಹೊರೆ ವಿಚಾರನೇ ಬರೋದಿಲ್ಲಲ್ಲ. 3 ವರ್ಷ ನಾವು ನಡೆಸಿದ್ದೀವಲ್ಲ, ಇನ್ನು ಬಾಕಿ 2 ವರ್ಷ ನಡೆಸ್ತೀವಿ. ಅದು ಈಗಾಗಲೇ ಹೇಳಿದ್ದಾರೆ. ಅಲ್ಲ, ಕೇಂದ್ರ ಸಚಿವ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಹೇಳಿದ್ದಾರೆ. ನಿರ್ಮಲಾ ಸೀತಾರಾಮನ್ ಅವರು ಅವರ ಪಾರ್ಲಿಮೆಂಟಲ್ಲಿ ಬಜೆಟಲ್ಲಿ ಹೇಳಿದ ವಿಚಾರನೇ ಮಾಡಲಿಲ್ಲ. ಅದ್ರ ವಿಚಾರ ಹೇಳಿ 5,500 ಇದಕ್ಕೆ ಅಪ್ಪರ್ ಕೃಷ್ಣ ಕೊಡ್ತೀನಿ ಮಾಡಿದಾರ. ಫೈನಾನ್ಸ್ ಕಮಿಷನ್ ಅವರು ಕರ್ನಾಟಕ ಸರ್ಕಾರಕ್ಕೆ ಎಕ್ಸ್ಟ್ರಾ ಕೊಡಬೇಕಂತ ಕೊಟ್ಟಿದ್ದಾರ. ಅವರು ಅದು ಯಾವುದು ಮಾಡಿದೆ, ಅವರು ಏನು ಹಣ ಕೊಟ್ಟಿದ್ದಾರೆ ಇದಕ್ಕೆ. ನಾವು ನಮ್ಮ ಶಕ್ತಿಯಿಂದ, ನಮ್ಮ ಸ್ವಂತ ಇದರಿಂದ, ನಮ್ಮ ಪಕ್ಷದ ಕಾರ್ಯಕ್ರಮ ಸರ್ಕಾರ ಅದನ್ನು ಜಾರಿಗೆ ತರ್ತಾ ಇದ್ದೀವಿ. ಸರ್, ಈಗ ಅನರ್ಹರನ್ನ ಗುರುತಿಸುವ ಪ್ರಕ್ರಿಯೆ ಇದೆ ಅಂತ ಹೇಳ್ತಿದ್ದಾರೆ. ಯಾವ ರೀತಿ ಮಾಡ್ತೀರಾ ಸರ್ ಅದನ್ನು ಮಾಡಿದ ಮೇಲೆ ನಿಮಗೆ ಆರ್ಡರ್ ಬರ್ತದಲ್ಲ, ಅದು ಬಂದ ಮೇಲೆ ನಿಮಗೆಲ್ಲ ಸವಿಸ್ತಾರವಾಗಿ ಎಲ್ಲ ಹೇಳ್ತೀವಿ. ನಾವು ತೀರ್ಮಾನ ಮಾಡಿದ್ ನಾವು ಹೆಂಗೆ ಹೇಳೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.